ಧ್ಯಾನಮೂಲ ಗುರುಮೂರ್ತಿ, ಪೂಜ್ಯಮೂಲ ಗುರುಪಾದ, ಮಂತ್ರಮೂಲ ಗುರುವಾಕ್ಯ, ಮೋಕ್ಷಮೂಲ ಗುರುಕೃಪ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ನಾಮದೇವರ ರಾಜಿ ಅವರ ಶರಣರು ಮತ್ತು ಹಾಗೂ ಈ ಊರಿಗೆ ಅವರು ಪರವ ಎಲ್ಲ ನಮ್ಮ ಕನ್ನಡ ಜನತೆಯಲ್ಲರಿಗೆ ಸರ್ವ ಜೀವರಾಶಿಗಳಿಗೆ ಗುರುಗಳಾಗಿರ್ತಕ್ಕಂಥ ಶ್ರೀ ಮುಂದೆ ಅಪ್ಪನವರಲ್ಲಿ ಸ್ಮಶಾನ ಹಾಗೂ ನಮ್ಮ ವೀರಮಾಮನವರಲ್ಲಿ ಆಚೀತಾತನವರಲ್ಲಿ ಹಾಗೂ ತಾತನ ಅವತಾರ ಆಗಿರ್ತಕ್ಕಂಥ ಶ್ರೀ ಮುನಿಯ ಅಪ್ಪಾಜಿ ಅವರೇ ಈಗ ಬಂದು ಸಾಮಾನ್ಯವಾಗಿ ಅವಾಗ ವಚನ ಬರಲಿಲ್ಲ ಅವರು. ಮುಂದೆ ಈ ಕಲಿಯುಗದಾಗ ಬರಬೇಕಂತೇಳಿ ಅವರ ಈಗ ಅವತಾರ ತಾಟ್ ಬಂದಿರ್ತಕ್ಕಂಥ ಅವರ ಅಪ್ಪನವರು ಇಲ್ಲಿ ಸಂತನಾಥ ಹೇಳುತ್ತ ಹಾಗೂ ಇನ್ನೊಬ್ಬರಾಗಿರ್ತಕ್ಕಂಥ ಮಂಜುನಾಥ ಈ ಗುರುಗಳಲ್ಲಿ ಸಂತನಾಥ ಹೇಳುತ್ತ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯ ಶ್ರೀ ನಮ್ಮ ಅಕ್ಕನವರಲ್ಲಿ ಸಂತನಾಥ ತಿಳಿಸುತ್ತೆ. ಹಾಗೂ ಈ ಕಾರ್ಯಕ್ರಮದ ಶರಣರಿಗೆ ಮತ್ತು ಶರಣರಿಗೆ ಮುದ್ದು ಮಕ್ಕಳಿಗೆ ಸರ್ವರಲ್ಲಿ ಶಂಶನಾಥ ಅಂತೇಳಿ ನಮ್ಮ ಅನುಕೂಲತೆ ಅನುಭವ ಮಾಡೋಣ. ಏನಾರ ನಾವು ಮನುಷ್ಯರಿಗಾಗಿ ಈಗ ಪ್ರವಚನ ಪುರಾಣ ಕಥೆಗಳು ಮಾನವರಿಗೆ ಮಾತ್ರ ಮಾಡ್ಯಾರ. ಸರ್ವ ಜೀವಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಧರ್ಮ ಶ್ರೇಷ್ಠ. ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೆ ತಿಳಿಲಿಕ್ಕಾಗಿ ವರ್ಷ ಮತ್ತು ತಿಂಗಳ ಪ್ರತಿದಿನ ಏನೇ ಆಗಲಿ ಅವ್ರಿಗೆ ಮಾತ್ರ ಕೊಡ್ತಕ್ಕಂಥದ್ದು ನೀತಿ ಮಾತು. ಆ ನೀತಿ ಮಾತು ಈಗ ಜಾತಿನ ಬಿಡ್ಬೋದು, ಸಂಘ ಬಿಡ್ಬೋದು, ಸತ್ಸಂಗ ಬಿಡ್ಬೋದು, ಏನೇ ಮಾಡಿದ್ರು ನೀತಿ ಬಿಡಕ್ ಬರಲ್ಲ. ನಾವು ಆ ಜಾತಿಯಲ್ಲಿ ಈ ಜಾತಿಯಲ್ಲಿ ನೀವು ಮಾಡ್ರಿ, ನಿಮ್ಮ ಮನೆಯಾಗ ನೀವು ಇರೋದು, ನಮ್ಮ ಮನೆಗೆ ನಾವಿರೋದು, ಎಲ್ಲೇ ಬದುಕಲು ಬದುಕ್ತಾರಂತ ನೀತಿ ಬಿಟ್ರೆ ಮಾತ್ರ ಬದುಕೋದು ಆಗಲ್ಲ ಅಂತ ನೋಡ್ರಿ. ಅದಕ್ಕೆ ಹೇಳಿದ್ರು ಅವರು, ತಂದೆ ತಾಯಿ ದೇವರೊಂದು ನಿತ್ಯ ಪಾದ ಪೂಜೆ ಮಾಡು, ನೀತಿ ತಪ್ಪಿ ನಡೆದರೆ ಮನುಜ ನರಕ ತಪ್ಪದಯ್ಯ ಅಂತ ವಿಶೇಷವಾಗಿ ಹೇಳ್ತಾರೆ ಅವರು. ಅದಕ್ಕೆ ನಾವು ಹೆಂಗಿರ್ಬೇಕು, ನೀತಿ ನಡೆಯಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನೋಡ್ತಕ್ಕಂಥ ಕಣ್ಣು ನೀತಿಯಿಂದ ಇರ್ಬೇಕು, ಕೇಳ್ತಕ್ಕಂಥ ಕಿವಿ ನೀತಿಯಿಂದ ಇರಬೇಕು, ಮತ್ತೆ ಆಚಾರ ಮಾಡ್ತಕ್ಕಂಥ ನಾವೇನಂತ ನೋಡ್ರಿ ಆಚಾರ ಮಾಡ್ತಾರ ಅದ್ರಾಗ ನೀತಿ ಇರ್ಬೇಕು. ಕಾಲು ನಡಿಬೇಕಾರ ನೀತಿಯಿಂದ ಇರ್ಬೇಕಂತ, ಎಕಡೆಗೇನೋ ಹೋಗ್ಬಾರ್ದು. ಕೈ ಮುಟ್ಟಿ ಕೆಲಸ ಮಾಡ್ಬೇಕಾದ್ರೆ ಅದೇ ನೀತಿಯಿಂದ ಬಳಸ್ಬೇಕಂತ ನೋಡ್ರಿ. ವಿಶೇಷವಾಗಿ ನಮ್ಮ ಇಂದ್ರಿಯಗಳು ನೀತಿವಂತ ಆಗಿದಪ್ಪ ಅಂದ್ರ ನಮಗೆ ಯಾವತ್ತಿಗೆ ನಮ್ಮ ಗುಂಡಯ್ಯಪ್ಪ ಬೆನ್ನಿಂದ ಇರ್ತಾನಂತೆ. ಮತ್ತೆ ವಿಶೇಷವಾಗಿ ಎಲ್ಲ ಪಂಚೇಂದ್ರಿಯಗಳು ಆಗಲು ನಮ್ಮ ಅಂಗಾಂಗಗಳು ಆಗಲು ನಾವು ನೀತಿಯಿಂದ ಹೋಗ್ತಾ ಇರ್ಬೇಕಂತ. ಅವತ್ತಿಗೆ ಎಡೆ ಬಿಡದಂಗ ನಮ್ಮ ಕಾಪಾಡ್ತಾ ಇರ್ತಾನೆ ಎಲ್ಲರಿಗೂ. ಅದರಂತೆ ಈಗ ಆ ನೀತಿ ವಚನದೊಳಗ ನೀತಿಯಿಂದ ಬದುಕ್ಬೇಕಂತೇಳಿ ನಮಗೆ ಗುಂಡಯ್ಯಪ್ಪ ಕಾಣ್ಬೋದು, ನಮ್ಮಂಗ ಎಲ್ಲರಿಗೆ ಮನುಷ್ಯರಂತೇಳಿ ಕಾಣ್ಬೋದು. ಅವ್ರ ಒಳಗೆ ನಡ್ಸಕ್ಕಂತ ಬದುಕು ಅಗಾಧವಾದ್ದು. ಯಾಕಂತಂದ್ರ ಜಗತ್ತಿನ ಜನರು ನೋಡಿ ಈ ವಿಶ್ವದ ಎಲ್ಲ ಬಡವರಾಗಿರ್ಬೋದು, ಮತ್ತು ಭಿಕ್ಷುಕರಾಗಿರ್ಬೋದು, ಇನ್ನೊಬ್ರು ಯಾರ ಲೌಕಿಕ ಬದುಕ್ತಕ್ಕಂಥ ಜನರಾಗಿರ್ಬೋದು, ಅವ್ರ ಅವಗುಣಗಳು ಕಷ್ಟಪಡ್ತ. ಯಾಕಂದ್ರ ನಡತಿ ಒಂದು ದಾರಿ ತೆಪ್ಪಿದಾಗ ವಿಶೇಷವಾಗಿ ನಮ್ಮನ್ನ ರಕ್ಷಣದ ಯಾರು ರಕ್ಷಣೆ ಮಾಡ್ತಾರೆ? ನಾವು ನೀತಿ ತೆಪ್ಪಿದಾಗ ಮಾತ್ರ ಕರ್ಮ ಜಾಸ್ತಿ ಆಗಿ ನಮಗ ರಕ್ಷಣೆ ಮಾಡೋದು ಯಾರು ಇರಲ್ಲ. ಅದಕ್ಕಾಗಿ ಒಂದೊಂದ ವಚನ ಬರೆದ್ರು ಅವರು. ಒಂದೊಂದ ವಚನ ಬರೆದು ಎಷ್ಟೋ 1000-2000 ವಚನ ಬರ್ಬಿಟ್ಟಾರ. ಅದ್ರಾಗ ಇವತ್ತಿನ ಒಂದು ವಚನ ಇಟ್ಟಾರ ಅವ್ರ ಅನುಭವಕ್ಕೆ. ಅದು ಎಷ್ಟು ವಿಶೇಷ ಅಂತಂದ್ರೆ ಒಂದ ವಚನದಾಗ ಮನುಷ್ಯ ಪಾರಾಗಿಬಿಡ್ತಾರಂತ ಅವರು. ಅವ್ರು ಹೇಳ್ತಾರ, ಫಲವನ್ನರಿದು ಮಾಡುವ ಪೂಜೆಯು ಭಕ್ತಿಯೂ ಅಲ್ಲ, ಅದು ಮುಕ್ತಿಯೂ ಅಲ್ಲ. ಬೇಡುವುದಕ್ಕೆ ಬಡತನವಿಲ್ಲ, ನೀಡುವುದಕ್ಕೆ ಬಡತನವಿಲ್ಲ. ಆದರೆ ನೀಡುವ ಮನ ಶಿವ ನಿಮ್ಮನ್ನರಿದರೆ ಬೇಕಯ್ಯ.
ಇಂತಪ್ಪ ಈ ಘನ ಪೂಜೆಗೆ ಮಹಾಫಲ ಉಂಟು ನೋಡಯ್ಯ ಸದ್ಗುರು ಸರ್ವೇಶ್ವರ ಶ್ರೀ ಗುರು ಗುಂಡಯ್ಯಪ್ಪ. ನೋಡು ಅವನು ಪೂಜೆ ಮಾಡೋದೀಗ ಸಂಕಲ್ಪ ಇರಬಾರ್ದಂತ. ನಮಗೆ ಹೊಲ ಇಷ್ಟು ಮುಂದಕ್ಕೆ ಬಂಬದ್ರಾಗ ಇಷ್ಟು ರೊಕ್ಕ ಆಗಿರ್ಬೋದು, ಮುಂದಕ್ಕೆ ಬರೋದ್ರಾಗ ಇಷ್ಟು ನಮ್ಮ ಮಕ್ಕಳು ದೊಡ್ಡರಾಗಿರ್ಬೋದು, ಮುಂದಕ್ಕೆ ಬರೋದ್ರಾಗ ಇನ್ನೊಂದು ವರ್ಷ ಬಂದ್ರಾಗ ನನ್ನ ಮಗ ಪಾಸ್ ಆಗಿ ನೌಕರಿ ಬರ್ಬೇಕು ಅಂತ ಎಲ್ಲ ಬಯಕೆ ಇದ್ದಪ್ಪ ಅಂತಂದ್ರ ಭಗವಂತ ಮೆಚ್ಚ ಹಂಗಿಲ್ಲ ಅಂತ ಆ ಫಲ ಸಿಗಲ್ಲ ಅಂತ ಅದರಿಂದ. ನೋಡು ನಾವು ಆ ಫಲ ಸಿಗ್ಬೇಕಂತಪ್ಪ ಅಂದ್ರೆ ನಾವ್ ಹೆಂಗಿರ್ಬೇಕು, ಬೇಡವಾದ ಭಕ್ತನಲ್ಲ ಅಂತ ಬೇಡಿಸ್ಕೊಂಬಂತ ಜಂಗಮನಲ್ಲ ಅಂತ. ಅದರಂತೆ ವಿಶೇಷವಾಗಿ ಒಬ್ರು ಗುಡ್ಡಯಾತ್ನಂತ ಮಾಡಿದಾಗ ದಿವಸ ಬೆಳಗ್ಗೆ ಬಂದು 5 ಗಂಟೆಗೆ 1 ತಾಸು ಧ್ಯಾನ ಕುದುರ್ತಾನ. ಮನದೊಳಗ 0 ಏನು ಬಯಕೆ ಬೇಡ. ಆತನ ಪೂಜೆ ಹೆಂಗಿರ್ತಂತಂದ್ರ ಸರ್ವ ಜಗತ್ತೇನು ಕಾಣ್ತಲ್ಲ ಅದು ಲಿಂಗಮಯ ಆಗಿ ಕಾಣ್ತದಂತ ಮನುಷ್ಯನೊಳಗೆ. ಆತ ಲಿಂಗಮಯ ಆಗಿ ಕಾಣ್ತಕ್ಕಂತ ಆತಗ ಜಗತ್ತೇ ಒಂದು ಶಿವಮಯ ಅಲ್ಲದು, ಸರ್ವಾಂತರಲ್ಲಿ ಆಗಿ ಲಿಂಗ. ಅದ ಕಡೆಯಿಂದ ಹೆಂಗ ನಮ್ಗೆ ಆ ಸಹಾಯ ಮಾತ್ರ ಅನ್ನೋದು ಈ ದೃಷ್ಟಾಂತ ನಾವು ತಿಳ್ಕೊಳ್ಳೋದು. ದಿವಸ ಬೆಳಿಗ್ಗೆ ಬಂದು ಒಬ್ಬ ಸಾವುಕಾರ ದುಡ್ಡೇ ಮನುಷ್ಯ ಆತ ಕೆಲ್ಸಕ್ಕೆ ಹೋಗತ್ತ ಬರ್ತೇಲಿ 1 ತಾಸು ಧ್ಯಾನ ಮಾಡಿಬಿಡೋದು. ಗುಡಿಯಾಗ ಕುಂತ್ಕೊಂಡು ಕಂಪೌಂಡ್ ಇತ್ತು ಎಲ್ಲ ಗುಡಿ ಕಿಟಕಿ ಬಾಗಿಲೆಲ್ಲ ಮುಚ್ಚಿ ಧ್ಯಾನ ಮಾಡಿ ಹೋಗ್ಬಿಡತ್ತ. ಇದ್ರಂಗ 5-6 ವರ್ಷ ದುಡ್ದ ಅದ್ರಂಗ ಪೂಜೆ ಮಾಡ್ದ. ಏನು ಬೈಕಿದ್ದಿಲ್ಲ, ಮತ್ತೆ ದುಡಿಯೋದು ಊಟ ಮಾಡೋದು. ಹಂಗ ಇದ್ದಾಗ ಆಕಾಶವಾಣಿ ಆಯ್ತಂತ ಮಧ್ಯಾಹ್ನದಾಗ ಮಠ ಮಧ್ಯಾಹ್ನದಾಗ ಆ ಗುಡಿಯಾಗ. ಆವಾಗ ಪಾರ್ವತಿ ಕೇಳ್ತಂತ ಶಿವನ್ನ, ಆತ ಭಕ್ತಿ ಇಲ್ಲ ಅಲ್ಲಿ. ಈಗ 5-6 ವರ್ಷ ಆಯ್ತು ದುಡಿಯಾಕ ಭಕ್ತ ನಿನ್ ಗುಡಿಯಾಗ, ಆತ ಏನಾರ ಕೊಟ್ಟೇನ ಅಂತ ಕೇಳ್ದಂತ. ಇದಂಗ ಶಬ್ದ ಆತಂತ. ಆ ಗುಡಿ ಬಗಲಾಗ ಸಾವುಕಾರ ಮನೆ ಇತ್ತು. ಅದ ಸಾವುಕಾರ ಮನೆಗೆ ಆತ ಹೊಲಕ್ಕೆ ಹೋಗ್ತದ ದುಡಿಯಾಕ. ಅಂದ್ರ ಇಲ್ಲ ನಾಳೆಗೆ 5,000 ರೂಪಾಯಿ ಕೊಟ್ಬಿಡಂತ ತಗ ಅಂದಂತ ಪರಮೇಶ್ವರ ಅಂದಂತ ಪಾರ್ವತಿ. ಈ ಶಬ್ದ ಸಾವುಕಾರ ಕೇಳಕ್ ಬಿತ್ತು. ಮನೆ ಬಗಲಾಗ ಗುಡಿ ಆತ ಮನುಷ್ಯ ಒಂದು ಕಲ್ಪನೆ ಮಾಡ್ಕೊಂಡ ಅಂತ ಅಂತಾರ ಅವ್ರು, ಇದ್ದರಿಗೆ ಜಾಸ್ತಿ ಅಂತ ಆಸೆ. ಆಸೆ ಎಂಬ ಕೂಸು ನೆತ್ತಲು ರೋಷಿ ಎಂಬ ತಾಯಿ ಬಂದು ಮುಂದಿಪ್ಪಳ ನೋಡ. ಇಂತೆರಡಿಲ್ಲದ ಕೂಸು ನೆತ್ತಬಲ್ಲಡೆ ಆತನೇ ಗುರು ನಮ್ಮ ಗುಂಡಯ್ಯಪ್ಪ. ಮತ್ ಬದ್ದರೆ ಆದ್ರು ಅದರಂತೆ ಅವ್ರು ಆಸೆ ಪಟ್ಟ ಈತ ಏನ್ ಮಾಡಿನ ಅವತ್ತು ರಾತ್ರಿನ ಅವ್ರ ಮನೆಗೆ ಹೋಗ್ಬಿಡ್ತಾನ. ಕೂಲಿ ಅವ್ರ ಮನೆಗೆ ಏನು ಅಂತ ಎದ್ಕೊಂತ 2,000 ರೂಪಾಯಿ ತಗೊಂಡ್ ಹೋಗ್ಬಿಡ್ತಾನೆ. ನೋಡಪ್ಪ ನಾಳೆಗೆ ಗುಡಿಗೆ ಏನಾರ ಬರ್ಲು ಅವ್ ನನಗೆ ಕೊಟ್ಬಿಡು, 2,000 ರೂಪಾಯಿ ನೀ ತಗೊಂಡ್ಬಿಡಂತ. ಈತ ಗೊತ್ತದ 5,000 ರೂಪಾಯಿ ಕೊಟ್ಟಂತ ಹೇಳಿ ಭಗವಂತ ಆತಗೆ ಸಿಗ್ತಾವ, ಭಕ್ತನಿಗೆ ಸಿಗ್ತಾವಂತ ಈತಗ ಸಾವುಕಾರಿಗೆ ಆಸೆ. ಆತ ದುಡ್ಡಾದಾಗ ಪಾಪ ಆತ ಹೆಂಗೆ ಸಿಗ್ತಾನೆ. ಬ್ಯಾಡ್ರಿ ಸಾವುಕಾರ ನಾನು ಎಷ್ಟು ದುಡ್ಡಿದೀನಿ ಅಷ್ಟ ಕೊಡ್ರಿ ಕೂಲಿ, ಬ್ಯಾಡ ಅದಕ್ಕಿಂತ ಹೆಚ್ಚಿಗೆ ಬ್ಯಾಡ ಅಂತ ಇದ್ದ. ನಾನು ಮನೆಗೆ ಕರೆದ್ರೆ ಅಲ್ಲಿಗೆ ಬರ್ತೀನಲ್ಲ, ಯಾಕೆ ನಿಮ್ಮ ಅರ್ಥ ಪಟ್ಟ ಬಂದಿರಿ ಮನೆಗೆ, ಎಂತರಿ ಸಾವುಕಾರ ನೀವು ಅಂತ ಮಾಡ್ ಮಿಡುತ್ತಾನೆ. ಆತಂತ ಅವಾಗ ಈತ ಏನ್ ಗೊತ್ತೈತಿ ನನ್ನ ಮನೆ ಹೇಳ್ದಂತ 5,000 ಬರ್ತಾವಲ್ಲ, ಇನ್ನ 3,000 ರೂಪಾಯಿ ಲಾಭ ಆತ, 2,000 ರೂಪಾಯಿ ಕೊಟ್ಟೆ ಬಿಡೋಕು. ಇಲ್ಕಪ್ಪ 2,000 ಇಸ್ಕೊಳಕಪ್ಪ ನನಗೆ ಮುಂಜಾನೆ 5,000 ಬರಲ್ಲ ಅಂತ ಈತ ಸಾವುಕಾರನ ಆಸೆ. ಜೂಲಿ ಮಾಡಿ ಕೊಡ್ತಾನೆ. ಅವಾಗ ಜೂಲಿ ಮಾಡಿ ಕೊಟ್ಟಾಗ ಏನಪ್ಪ ಭಗವಂತ ಮತ್ತೆ ನೀನ ಭಗವಂತ ಸ್ವಲ್ಪ ಬೇಂದಿದಿ, ಮತ್ತೆ ನಾವು ಅಲ್ಲೇಂದ್ರೆ ಕೇಳೋಲ್ಲ ಅಂತ ಶಿಸ್ಕೊಂತಾನ ಬಡವ. ಯಾವ ರೀತಿ ಬಂದ ಮತ್ತೆ ಬೆಳಗ್ಗೆ ದಿವಸ ಹೆಂಗ್ ಪೂಜೆ ಕುಂತ ಅದ್ರಂಗೆ ಕಿಟಕಿ ಬಾಗಿಲು ಮುಚ್ಕೊಂಡು ಧ್ಯಾನ ಮಾಡ್ಕೊಂತ ಕುಂತ. ನಮ್ ಗುಂಡಯ್ಯಪ್ಪ ಮನ್ಸಿನಾಗ ಅದು ಒಟ್ಟ ಯಾರಿಗೆ ಅನ್ನೋದು ಬೇಡ ಅಂತ ಕುಂತಂದಾಗ ಅವಾಗ ಈತಗ ಟೈಮು ದಾರಿ ಕಾಯಾಗ ಭಾಳ ಆತೈತಿ. ಟೈಮ್ ಜಾಸ್ತಿ ಆದಂಗ ಆತೈತಿ. ಸಾವುಕಾರ ದಾರಿ ಕಾಯಕೈತೆ, ಯಾವಾಗ ಪೂಜೆ ಮುಗಿದಿತ್ತು, ಯಾವಾಗ 5,000 ಬಂದವು, ಯಾವಾಗ ನಾನು ಇಸ್ಕೊಂಡೇನೆ ಅಂತ ಸಾವುಕಾರ್ಗೆ. ಅವಾಗ ನೋಡಿ ಸಾಕಾಯ್ತಂತ ಸಾವುಕಾರ. ಮತ್ತೆ ಆಂಗಾರ ಜಾಸ್ತಿ ಕಿಟಕಿ ಮುಚ್ಚಿದ್ರಲ್ಲ, ಅದನ್ನ ಕಿಟಕಿ ವಾತ್ಬಿಟ್ಟಂತ ಕಾಲಿದ್ದು. ಅದ ಕಾಲು ಸಿಗ ಬಿದ್ದು ಬಿಡ್ತಿ, ಅದ್ ಹಗ್ಗ ತಗದು ಒಳಗೆ ಗಟ್ಟಿಗೆ ಆಗ್ಬಿಡ್ತಾನೆ ಕಿಚನಕ್ಕೆ ಬರೋದು. ಅವಾಗ ತಕ್ಕನ ಕೊತ್ತಾನ ಬರೋದು. ಆ ಪೂಜೆ ಕುಂತಾರ ಪಾಪ ಎತ್ತರೈತಿ, ಧ್ಯಾನ ಕುಂದ್ಬಿಟ್ಟಾನ. ಅವಾಗ ಮತ್ತೆ ಆಕಾಶವಾಣಿ ನುಯ್ತಿ ಅಂತ ಪಾರ್ವತಿ ಅಂದಂತ, ಭಕ್ತನಿಗೆ ನಿನ್ನೆ 5,000 ಕೊಟ್ಟು ನಂದಿದ್ದೆಲ್ಲ ಕೊಟ್ಟೇನಂತ ಅಂದು ಅಂತ ಆಕಾಶವಾಣಿ ಬಂತು. ಅವಾಗ ಶಿವ ಅಂದಂತ, ಇಲ್ಲ ನಿನ್ನೆ ಸಾವುಕಾರ ಕೊಡಿ 2,000 ಕೊಡಿಸಿನಿ, ಕಾಲು ಬಿಡಿಸಿ 3,000 ಕೊಡ್ಬೇಕಂದ.
ಅಂದ್ರ ಆ ಶಿವನಿಗೆ ಶರೀರ ಐತಿ ನಮ್ ಗುಡ್ಡಪ್ಪ ಕಣ್ಣಿ ಕಾಣ್ತಾನ ಅಂದ್ರೆ ಯಾರಂತ ಕೊಡ್ತಾನ ಕೊಡ್ತಾನ ಒಟ್ಟ. ಅವಾಗ ಈ ಸಾವುಕಾರ ಕೇಳ್ತಿ ಅದ ಎಪ್ಪಪ್ಪ ಮತ್ತೆ ಇನ್ನ ಮರದ ಹೋಗೈತೆ ಅಂದು ಮತ್ತೆ ಇನ್ನ 3,000 ರೂಪಾಯಿ ಕೊಟ್ಟು ಕಾಲ್ ಬಿಡೋದಂತ ಪರಮಾತ್ಮ. ಅವಾಗ ಕಾಲ್ ಬಂತಂತ ಹೊರಗೆ ತಗೊಂಡು ಈ ಯಾರಿಗೆ ಕಾರಣ ಅಂತ 3,000 ರೂಪಾಯಿ ಕೊಟ್ಟನಂತ. ಮತ್ತೆ ನಿನ್ನ 2,000 ಈಗ 3,000. ಅದಕ್ಕೆ ಜಗತ್ತೇ ನಮ್ಮವರು, ಎಲ್ಲರೂ ನಮ್ಮವರು. ದುಷ್ಟ ಕಡೆಯಿಂದ ಕೆಲವು ಸಹಾಯ ಆಗ್ತಾವಂತ ಮನುಷ್ಯರಿಗೆ. ನೀವು ಬಾಳ ನಾವು ನಿಂದೆ ಮಾಡಬಾರ್ದಂತೆ ಜಗತ್ತಿನೊಳಗ. ಅದಕ್ಕೆ ನಾವು ಶರಣರು ಏನಂತಾರ, ನಿಂದೆ ಮಾಡಬಾರ್ದು. ಊರಾಗ ಒಳ್ಳೆಯವರಿಗೆ ನಿಂದಕ್ಕಿರ್ಬೇಕಂತ, ಕೇರ್ಯಾಗ ಅಂದಿರ್ಬೇಕಂತ. ಎರಡು ಸ್ವಚ್ಛ ಆತವಂತವ್ರು ಶರಣ ಹೇಳ್ತಾ ಇರ್ತಾರ. ಅದನ್ನ ನಾವು ತಿಳ್ಕೊಬೇಕಾಗಿತ್ತು. ಅವಾಗ ಸ್ವಲ್ಪ ಭಕ್ತರಿಗೆ ಭಕ್ತ ಶಿರಾ ಅಂತ ನೀವು ನೋಡಿರ್ಬೇಕು ಎಲ್ಲಾರು. ಭಕ್ತರ ನಿಷ್ಠೆ ಹೆಂಗಿರ್ತೈತೆ ಅಂತ ಈಗ ಅವ್ರು ಹೇಳ್ತಾರ, ಮುಂದೆ ಸಾಲ ಹೇಳ್ತಾರ ಅವರು, ಬೇಡೋದಕ್ಕೆ ಬಡತನವಿಲ್ಲ, ಸುಳ್ಳಕ್ಕೆಂತೆ ಫಲವನ್ನ ಮಾಡುವ ಭಕ್ತಿ ಮತ್ತೆ ಏನು ಸಿಗಲ್ಲ ಅಂತ. ಬೇಡೋದಕ್ಕೆ ಬಡತನವಿಲ್ಲ, ನೀಡೋದಕ್ಕೆ ಬಡತನವಿಲ್ಲ. ಬೇಡಕಕ್ಕೆ ಅಂದ್ರ ಅಂಗಾಂಗಗಳನ್ನು ಶುದ್ಧ ದೇವ್ ನೀವು. ಮತ್ತೆ ಇಷ್ಟೆಲ್ಲ ಐಶ್ವರ್ಯ ಕೊಟ್ಟಾಗ ಒಂದೊಂದು ಇಂದ್ರಿಯಗಳು ಲಕ್ಷಾಂತರ ಗಟ್ಟಲೆ ಬಾಳ್ತಾವಂತ. ನೀ ಶ್ರೀಮಂತನಿರಿ, ದುಡ್ದು ಬದುಕಿದೀನಿ. ಮತ್ತೆ ಬೇಕಾದಂಗ ನೀಡಕ್ ಸಮೇತಿ ಬರ್ತಾರ. ಬೇಕಂತ ಸಂಪತ್ತು ಕೊಟ್ಟ. ನಾವು ಇರೋದ್ರೊಳಗಾಗಿ ಭಗವಂತ ಪ್ರಕೃತಿ ಎಷ್ಟೋ ಹಣ್ಣು ದಿನಸಿನ ಕೊಟ್ಬಿಟ್ಟಾನ, ಎಷ್ಟೋ ಬೆಳೆಗಳು ಕೊಟ್ಬಿಟ್ಟಾನ, ಎಷ್ಟೋ ಕಾಳುಗಳಿ ಕೊಟ್ಟಾನ. ಬಡತನ ಎಂದೆಂದಿಲ್ಲ. ಬೇಕೆಂಬುದೇ ಬಡತನ, ಸಾಕಂಬುದೇ ಸೌಕರ್ಯ. ಭಕ್ತ ಶಿರಾಗ ಸ್ವಲ್ಪ ಅಹಂಕಾರ ಬಂತಂತ. ನೀವೆಲ್ಲ ನೋಡ್ರಿ ಭಕ್ತ ಶಿರಾಳ ಪಿಕ್ಚರ್. ನಾನು ಮಗನ ತಲೆ ಕುಟ್ಕೇಸಿ ಅಡಿಗೆ ಮಾಡಿ ನಿಮಿಷನ್ ಪರಮಾತ್ಮಗ ಆತ ನನ್ನಷ್ಟು ಭಕ್ತರು ಯಾರಲ್ಲ ಅಂತ ಅಹಂಕಾರ ಬಂದಿತ್ತಂತ. ಇದು ಶಿವನಿಗೆ ಗೊತ್ತಾತಂತ. ಇದನ್ನ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ತಡಿ ಅಂತ ಕೇಸಿ ಅಲ್ಲಿ ಈ ನಿಜವಾದ ಹೆಣ್ಮಳ ಭಕ್ತಿ ಇದೆ ಮುಂದೆ, ಹೆಣ್ಮಳ ಮುಂದೆ ಇದನ್ನ ಭಕ್ತಿ ಏನಲ್ಲ ಅಲ್ಲಿ ತೋರ್ಸ್ಬೇಕಂತ ಕೇಸಿ ಜಂಗಮ ಮೂರ್ತಿಯಾಗಿ ಆತಗ ಪ್ರತ್ಯಕ್ಷ ಏನಂತ ಶಿರಾ ಶೆಟ್ಟಿಗೆ, ನೀನು ಭಕ್ತ ಅಂತ ಆಕಾರ ಐತಿ. ಅಲ್ಲಿ ಒಬ್ರು ಇದಾರೆ ಬೇರೆ ಅಲ್ಲ ತಿರುವನಂತಲ್ಲಿ ಊರಾಗ ಒಬ್ರು ನಿಜವಾದ ಭಕ್ತಿ ಇದ್ದಾಳ. ಆನ್ ಮಾಡ್ಸಿರಿ ಅಂದ್ರೆ 63 ಮಂದಿಗ ನೆಲ್ಲೂರು ನೆನ್ಬೇಕಂತ ಒಬ್ಬಿದ್ಲು. ಆನ್ಮೂಲ್ ಭಕ್ತಿ ನೋಡಿದ್ರೆ ನಾವು ನೀವೆಲ್ಲರೂ ಗಾಬರಿ ಆಗ್ಬೇಕಂತ. ನಾವು ಅಷ್ಟು ಗಟ್ಟಿತಾನ ಭಕ್ತಿ. ಅವಾಗ ಇಬ್ರು ಜಂಗಮ ರೂಪ ಆಗಿ ಹೊಂಟ್ರು. ಯಾರ ಮನೆಗೆ? ನೆಲ್ಲೂರು ನೆಮ್ಮಕ್ಕನ ಮನೆಗೆ. ಅವಾಗ ಜಂಗಮರು ಬಂದ್ಗಳೇ ಅದೇ ಸೇವೆ. ಯಾವಾಗ ಜಂಗಮರು ಬಂದ್ರೆ ಆತಿ ಪರಮಾತ್ಮ ಸ್ವರೂಪನೇ ಎಲ್ಲರೂ ಕಾಣ್ತದ. ತಾಯಿ ಒಳಗ ಕುಂದಿಸಿ ಮನೆಯೆಲ್ಲ ಒತ್ತಡದಿಂದ ಸಾರಿಸಿ ವಿಶೇಷವಾಗಿ ಕಾಳು ಕಡಿ ತಂದು ಹೋಳಿಗೆ ಕರಿಗಡುಬು ಮಾಡಿ ಬಟ್ಟತ್ತು ಅದು ತುಂಬಾ ಪುಟ್ಟಿ ತುಂಬಾ ತುಂಬಿಟ್ಟಾಳ. ಕರಿಗಡುಬು ಹೋಳಿಗೆ ಮಾಡಿ ಪೂಜೆ ಮಾಡಕ್ ನೀರ್ ತರಕ್ ಕೊಟ್ಟಾಳ. ಅವಾಗ ಆ ನೀರ್ ತರಕ್ ಹೋದಾಗ ಆಣ್ಮ ಮಗ ಇತ್ತು, ಒಂದು 12 ವರ್ಷದ ಮಗು. ದನ ಕಾಯಕ್ ಹೋಗಿತ್ತು. ಇಬ್ರು ಗೊತ್ತಿದ್ರು ಆ ಜಂಗಮರ ಸಲುವಾಗಿ ಆಣ್ಮಳ ಮನೆಯಾಗಿದ್ರು. ನೀರ್ ತರಕ್ ಹೋದಾಗ ಆ ಹುಡುಗ ಬಂದ್ಬಿಡ್ತಾನ. ಇವ್ರು ಏನ್ ಮಾಡ್ಬಿಡ್ತಾನ ಪರಮಾತ್ಮ, ಇಲ್ಲ ಮಗು ಬಾ ಹಸ್ಕೊಂಡಿನಿ, ದನಪನ ಕಟ್ಟಿ ಹಾಕಿ ನಿಮ್ಮ ಅವು ಕರಿಗಡ್ ಮಾಡ್ಯಾಳ, ಆಗ ಉಂಡು ಬಿಡ ಅಂತ. ಇಬ್ರು ಕುಂತಾರ ಶಿರಾಳ ಶೆಟ್ಟಿ ಆತನ. ಒಂದು ಬಾಯಾಗ ಒಂದು ಕೈಯಾಗ ತಿನ್ಕಂತ ಹೊರಗೆ ಬಂದ್ಬಿಟ್ಟಾನ ಆ ಹುಡುಗ ಮಗ. ಆಯಣ್ಮಳ ಪೂಜೆ ನೀರು ತಗೊಂಡು ಜಂಗಮರಿಗೆ ಪೂಜೆ ಮಾಡಿ ಅವ್ರಿಗೆ ದಾಸೋಹ ಕೊಡಬೇಕಂತ ಬಂದ್ಬಿಟ್ಟಾಳ. ಆ ನೋಡ್ಬಿಟ್ಟ ಕಡುಬು ತಿನ್ನೋದು ಮುನ್ಸೆಟ್ ಬಾ ಆಗ್ಬಿಟ್ಟಿನಿ, ಮೀಸಲು ಕೆಡಿಸ್ಬಿಟ್ಟಿನಿ ನಾನು, ಭಗವಂತನೇ ಆಗಿ ಮಾಡಿದ್ನಿ ನಾನು. ಅವ್ರ ಜಂಗಮರಂದ ಯಾರು? ಸಾಕ್ಷಾತ್ ಪರಮಾತ್ಮ ಅವರು, ಸಾಕ್ಷಾತ್ ಗುಂಡಯ್ಯಪ್ಪ ಬಂದನ. ನೀವ್ ಯಾಕೆ ಅಂತ ತಿಂದಿ ಅನ್ಕಸಿ ಅಲ್ಲೇ ಒಂದು ವಾಣಿಜ್ಯ ತಗೊಂಡು ಒಂದೇ ಹೊಡೆದಂತ ಇರಬಾರ್ದಿನಂತ ಮಗ ಅಂತ ಹೇಳಿ ಹಂಗ ಜೀವ ಹೋಗ್ಬಿಟ್ಟಿಂತ. ಹಂಗ ಜಾಲಿ ಗ್ವಾಲೆ ಕಾಲ್ಬಿಟ್ಲಂತ, ಊರು ಮುಚ್ಚಿಬಿಟ್ಲಂತ. ಹಂಗ ನನ್ನ ಮಾತು ಕೇಳೋದು ಹೆಂಗ್ ಬಿಟ್ಟಿನಿ, ನಾ ಬರ್ತಿದ್ದೆ ತಡಿಬೇಕಾಗಿತ್ತು. ಅವಾಗ ಭಕ್ತ ಶಿರಾಳ ಸನ್ನಿ ಮೇಲೆ ಹೇಳ್ತಂತ ಶಿವ ತರ ನಡೀದಂತ. ನಾನು ತೆಗೆ ಕುಟ್ಟಬೇಕಾರ ಇಬ್ಬರು ಗಂಡ ಹೆಂಡತಿ ಕಣ್ಣೀರು ಹಾಕಿದ್ವಿ. ಅವಾಗ ಇವ್ರು ಏಕದಮ್ಮ ಮತ್ತೆ ತಡ ಮಾಡಿಲ್ಲ ಅಂದ್ರ ಶಿವನಿಗೆ ಬುಗುರು ಬಂತಂತ. ಇಷ್ಟು ಭಕ್ತರು ನಾನು ಏನೇ ನೋಡಿಲ್ಲ ಅಂತ. ಅವಾಗ ಮತ್ತೆ ಮೊದಲಿಂದ ಮನೆ ಸಾರಿಸಿ ಮತ್ತೆ ಗಾಳಿ ತಂದು ಬೆಲ್ಲ ತಂದು ಮತ್ತೆ ಅಡಿಗೆ ಮಾಡಿ ಮತ್ತೆ ಕರಿಗಡುಬು ಹೋಳಿಗೆ ಮಾಡಿ ಪೂಜೆ ಮಾಡಿ ಮತ್ತೆ ಎಡೆ ಇಟ್ಲಂತ ಬಂದು ಮುಂದೆ ಇಬ್ಬರಿಗೆ. ಅವಾಗ ಭಗವಂತ ಅಂದಂತ, ಮಕ್ಕಳ ನಿನ್ ಮಗನ ಕರೆಯಮ್ಮ ಅಂತ.
ನನ್ ಮುಂದೆ ನಾಟಕ ಮಾಡಕ್ ಹೋಗ್ಬೇಡ, ಯಾರ ಮುಂದೆ ಮಾಡ, ಸುಮ್ಮನೆ ಊಟ ಮಾಡಂದ್ರು. ಅಕ್ಕ ಹೀಗೆ ಆಳ್ಮಳ ಅಂದಾಗ ಅವಾಗ ಈಗ ಬೋರ್ ಬಂದ್ಬಿಡ್ತೀಯ ಸಿರಾ ಶೆಟ್ಟಿಗೆ ನೆಲ್ಲೂರು ನನ್ಬೇಕ ಮಾತು ಕೇಳಿ, ಅಲ್ಲಮ್ಮ ನಾನ್ ಮಕ್ಕಳದ್ರ ಮನೆಗೆ ಉಣಗಲ್ಲ ಅಂದ್ರಂತ ಇಬ್ರು. ಅಂದ್ಗಳೇ ನಾನ್ ಮಕ್ ಗೇಟ್ ಬದಿಲ್ಲ ಅದ ಹೊಡಿತಾ ನಿನ್ಗೆ ಅಂದ. ಸುಮ್ಮನೆ ಉಳಿದ್ರ ಮಾಡಿ ಗೇಟ್ ಬೀಳಂತಂದು ಶಿವಸಮಯ ನಡಿಬಿಟ್ಲಂತ ಗದೆ ತಪ್ಪು ಬೇಕಲ್ಲ, ಹೆಂಗಂತ ಉಣಗಲ್ಲ ನೀವು ಎಲ್ಲ ನನ್ ಮುಂದೆ ನಾಟಕ ಮಾಡಕ್ ಬಂದಿ, ಎಲ್ಲ ನಿಂದ ಕಟ್ಟಿದ ಅಂತ ಅಂದಂತ ಅವಾಗ. ನೋಡ್ರು ನನ್ ಜತ್ತಾಗಲ್ಲ ಭಕ್ತಿ ಅಂದಂತ ಅವಾಗ ಸಿರಿಯಾಳು. ಅವಾಗ ಆ ಬಸವಂತ ಶಿವ ಕರಿತೇನಂತ ಆ ಮಗುಂದ ಕರ್ದಾಗ ಎದ್ದು ಮಕ್ಕಳ ದಿನ ಎದ್ದು ಬರ್ತಾರಂತ. ಎಷ್ಟು ವಿಶೇಷ ಅವಾಗ ಆ ತಾಯಿ ಅಂತ ಪರಮಾತ್ಮ ಅಂತಾರಂತ ಅವಾಗ ಪ್ರತ್ಯಕ್ಷ ಆಗಿ, ಬಾರಮ್ಮ ಕೈಲಾಸ ಕೊಯ್ಬಿಡಮ್ಮ ಸಾಕು ದುಡಿಯೋದಂತ ಅಂದ. ಕೈಲಾಸ ಏನಕ್ಕೆ ಪಾಯಿಲ್ಲ ಅಂದಂತ, ನೀನೇ ಕರ್ದಾಗ ಹೊಡಿ ಬರ್ತೀನಿ ನನ್ನ ಮನೆಗೆ. ನೀನ್ ಕರ್ದಾಗ ಹೊಡಿ ಬಂದಾಗ ಶಿವನಿದ್ದಲ್ಲಿ 330 ಕೋಟಿ ದೇವತೆಗಳಂತ, ಎಷ್ಟೋ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಇರ್ತಾರಂತ. ನೀನ್ ಬಂದಾಗ ಅದಕ್ಕೆಲ್ಲ ಜಗತ್ತೆಲ್ಲ ಹಿಂದೆ ಬರ್ತೈತೆ, ಅದೇನ್ ಮಾಡಲ್ಲ ಬರಲ್ಲ, ನೀನ ಬೇಕಾದ್ರೆ ಬಂದೋಗ ನಮ್ಮ ಮನೆಗೆ ಅಂದ್ರು. ಅಂದ್ರೆ ಎಷ್ಟು ಧೈರ್ಯ ನೋಡ್ರಿ, ಎಷ್ಟು ಆಕತ್ತ. ಅದ್ರಂತೆ ಯಾವತ್ತಿ ನಾವು ಹೆಂಗಿರ್ಬೇಕು ಭಕ್ತಿ ಅಂತಂದ್ರ ಇದ್ರ ಹೆಂಗಿರ್ಬೇಕಂತ ಭಕ್ತಿ. ನೆಲ್ಲೂರು ನೆಮ್ಮಕ್ಕ ಅವಾಗಿನ ಕಾಲದಾಗ 63 ಮಂದಿ. ಈಗ ನಾವು ಎಷ್ಟೋ ಏನ ಬರ್ಲಿ ಅದ್ರಾಗ ಆಗ್ತಿರ್ತಾವಂತ. 63 ಅಂತ ಯಾಕೆ ಮಾಡಿದ್ರು ನೋಡ್ರಿ, ವಿಶೇಷವಾಗಿ ಅರ್ಥ ಆಗೈತಿ. 63 ಅಂದ್ರ ಒಬ್ರಿಗೊಬ್ರ ಮಕ್ಕ ಒತ್ತಡಿಗಿರ್ಲ ಅಂತ. 36 ಆಗ್ಬಾರ್ದಂತ ಅವು. 36 ಏನಾಗ್ಬಿಡ್ತಾ ಇದು ಮತ್ತೆ ಆ ಕಡೆ ಇದ್ರ ಮತ್ತೆ ಈ ಕಡೆ. ಹಾಗೆ 36 ಆಗ್ಬಾರ್ದಂತ 63 ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಈಗ, ಈ ತರ ಬಂದು ವಿಶೇಷವಾಗಿ ಜ್ಞಾನ ಪಡ್ಕೊಂಡು ಒಂದು ಹೇಳ್ರಿ, ಇವಾಗ ಶರಣರು ಹೇಳಿದ್ರಿ ಸತನ ಒಂದು 40 ಉಣಿ 41 ಜಾಸ್ತಿ ಆಗಿರ್ಬೋದೇನ, ಅಷ್ಟು ಉಣಿ ಆಗ್ಯಾವಂತ. ಅದ್ರಾಗ 42ನೇದಂತ ನೋಡಿ ಎಷ್ಟು ವಿಶೇಷ ಐತಿ. ಅದಂತೆ ಪ್ರತಿಯೊಂದು ಉಳಿಗೆ ಒಂದೇ ಮಾತು ಗಟ್ಟಿ ಮಾಡಿದ್ರೆ ಸಾಕು, ಗುಡಿ ಹಾಕಲು ಒಂದೇ ವಚನ ಗಟ್ಟಿ ಮಾಡಿದ್ರೆ ಸಾಕು, ನೋಡು ಎಲ್ಲ ಪರಿಹಾರ ಆಗಿಬಿಡುತ್ತಂತ ನೋಡುದು.